ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಹೊರಿಸಲಾಗಿತ್ತು. ಆದ್ರೀಗ ಹಾಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು 60% ಕಮಿಷನ್ ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರ ತೀವ್ರ ಚಟಾಪಟಿಗೆ ಕಾರಣವಾಗಿದೆ. ಇದೇ ವೇಳೆ ಎಚ್.ಡಿ.ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಇದೆ, ವಿಧಾನಸೌಧದಲ್ಲಿ ಮಂತ್ರಿಗಳಿಗೆ ಕಮಿಷನ್ ಹೋಗ್ತದೆ ಅಂತ ಆರೋಪಿಸಿದ್ದಾರೆ. ಆದರೆ ಕುಮಾರಸ್ವಾಮಿ ಈ ಆರೋಪ ಸಾಬೀತುಪಡಿಸಲಿ ಅಂತ ಸಿಎಂ ಸಿದ್ದರಾಮಯ್ಯ ಸವಾಲನ್ನ ಹಾಕಿದ್ದಾರೆ. ಬಾಯಿ ಚಪ್ಪಲಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಹಿಂದೆ ನಮ್ಮ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಒಂದು ಸಾಕ್ಷಿಯನ್ನು ಕಾಂಗ್ರೆಸ್ ಕೊಡಲಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಸ್ ಬಿಮೇಶ್. ಹೌದು ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಒಂದು ಕಮಿಷನ್ ಆರೋಪ ಇದೇನು ಮೊದಲೇನಲ್ಲ. ಹಿಂದೆ 2018ರಿಂದಲೂ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ 2018ರಲ್ಲೂ ಕೂಡ ಏನಾಗಿತ್ತು, ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆಗ ಮೋದಿಯವರು ಇದೇ ಕಾಂಗ್ರೆಸ್ ಸರ್ಕಾರದ ಮೇಲೆ 10% ಆರೋಪವನ್ನು ಮಾಡಿದರು. ಆ ನಂತರ ಬಿಜೆಪಿ ಬಂದಂಥ ಸಂದರ್ಭದಲ್ಲಿ 40% ಆರೋಪವನ್ನು ಕಾಂಗ್ರೆಸ್ ಮಾಡುತ್ತೆ ವಿರೋಧ ಪಕ್ಷದಲ್ಲಿದ್ದಾಗ. ಆದರೆ ಈಗ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ, JDS ಕೂಡ ಅದರ ಒಂದು ಭಾಗ ಅಂದರೆ ಬಿಜೆಪಿ ಭಾಗವಾಗಿರೋದ್ರಿಂದ ಅವರು ಕಾಂಗ್ರೆಸ್ ಮೇಲೆ ಈಗ 60% ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್, ಹಾಗಾದರೆ ಈಗ ಈ ಒಂದು ಆರೋಪಗಳು ಏನಿದೆ, ಆಗಲಿಂದಲೂ ಇಲ್ಲಿಗ ತನಕ ಇರುವಂತಹ ಒಂದು ಆರೋಪಗಳೇನಿದೆ, ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಕಾಂಗ್ರೆಸ್ನವರು ಅವತ್ತು ಬಿಜೆಪಿ ಮೇಲೆ 40% ಆರೋಪ ಮಾಡಿದ್ರಲ್ಲ, ಅವತ್ತು ದಾಖಲೆ ಕೊಟ್ಟಿದ್ರ ಅಂತ ಪ್ರಶ್ನೆ ಬರುತ್ತೆ. ಇವತ್ತು ದಾಖಲೆ ಕೇಳ್ತಿದ್ರೆ, ಅವತ್ತು ಬಿಜೆಪಿ ವಿರುದ್ಧ 40% ಪೇ CM ಅಂತ ಆರೋಪವನ್ನು ಮಾಡಿದ್ರು, ದಾಖಲೆಗಳನ್ನ ಕೊಡ್ಲಿಲ್ಲ. ಆ ದಾಖಲೆಗಳು ಅವ್ರ ಹತ್ರ ಇದ್ದಿದ್ರೆ ಇವತ್ತೊಂದು 10-20 ಜನ ಮಂತ್ರಿಗಳನ್ನ ಜೈಲಿಗೆ ಹಾಕ್ಬೇಕಾಗಿತ್ತು ಕಾಂಗ್ರೆಸ್ನವರು. ಈಗ ಕಾಂಗ್ರೆಸ್ ಅವ್ರ ವಿರುದ್ಧ 60% ಆರೋಪ ಕೇಳಿ ಬರ್ತಿದೆ. ಯಾವತ್ತು ಲ್ಯಾಂಡ್ ರೇಟು, ಭ್ರಷ್ಟಾಚಾರದ ರೇಟು ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ. ಸ್ವತಃ ಹಿಂದೆ ಕಾಂಗ್ರೆಸ್ ಒಂದಷ್ಟು ಜನ ಗಣಸಿ ಶಿವರಾಮ್ ಮಾಜಿ ಸಚಿವರು ಮಾತನಾಡಿದ್ರು, ಬಿಜೆಪಿಯನ್ನ ಮೀರ್ಸತ್ತೆ ನಮ್ಮಲ್ಲಿರೋ ಭ್ರಷ್ಟಾಚಾರ ಅಂತ. ಸೊ ಹಾಗಾಗಿ ಸಹಜ, ಎಲ್ರಿಗೂ ಓಪನ್ ಸೀಕ್ರೆಟ್, ಬಸ್ ಟಿಕೆಟ್ ದರ ಏರ್ದಂಗೆ, ದುಬಾರಿ ಆದಂಗೆ ದುನಿಯಾ, ಭ್ರಷ್ಟಾಚಾರ ದುನಿಯಾ ಕೂಡ ಜಾಸ್ತಿ ಆಗಿದೆ. ಅವತ್ತು ಕಾಂಗ್ರೆಸ್ ಅವ್ರು ಯಾವುದೇ ರೀತಿ ದಾಖಲೆಗಳನ್ನ ಕೊಡ್ಲಿಲ್ಲ. ಅವತ್ತು 40% ಆರೋಪ ಮಾಡಿದ್ರು, ಅವತ್ತು ಜನ ಅದರ ವಿರುದ್ಧ ಮತವನ್ನ ಹಾಕಿದ್ರು, ಆ ನಡೀತು. ಇವತ್ತು ಇವರು 60% ಆಗ್ತಿದ್ದಾರೆ, ದಾಖಲೆ ಕೊಡಿ ಅಂತಿದ್ದಾರೆ. ಅವತ್ತು ಇವ್ರು ಹೇಳ್ತಿದ್ದಾರೆ, ಬಸವರಾಜ ಬೊಮ್ಮಾಯಿ ಕುಮಾರಸ್ವಾಮಿ ಅವರಲ್ಲ, ಅವತ್ತು ನೀವೇನು ದಾಖಲೆ ಕೊಟ್ಟಿದ್ರಾ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ ಅವತ್ತು ದಾಖಲೆ ಕೊಟ್ಟು ಆರೋಪ ಮಾಡಲಿಲ್ಲ. ಹಾಗಾಗಿ ಇವತ್ತು ಬಿಜೆಪಿ ಆರೋಪ ಮಾಡ್ತಿದೆ, JDS ಆರೋಪ ಮಾಡ್ತಿದೆ. ದಾಖಲೆ ಸಿಗಲ್ಲ, ಬಟ್ ಭ್ರಷ್ಟಾಚಾರ ಸತ್ಯ. ಭ್ರಷ್ಟಾಚಾರ ನೆನ್ನೆಗಿಂತ ಇವತ್ತು ಸಹಜವಾಗಿ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಕಡಿಮೆ ಇರಲ್ಲ ಅಲ್ಲ ಸರ್. ಈಗ ಆರೋಪ ಒಂದ್ ಕಡೆ ಆಗ್ಲಿ, ಬಟ್ ಆದ್ರೆ ಈ ಆರೋಪದ ಒಂದು ವಿಷಯವಾಗಿ ಏನಾಗ್ತಾ ಇದೆ ಅಂತಾರೆ, ಎಲ್ಲೋ ಒಂದ್ ಕಡೆ ಅಮಾಯಕರು ಬಲಿ ಆಗ್ತಾ ಇದಾರೆ, ಗುತ್ತಿಗೆದಾರರು ಬಲಿ ಆಗ್ತಾ ಇದಾರೆ ಅನ್ನುವಂಥ ಮಾತು ಪದೇ ಪದೇ ಕೇಳಿ ಬರ್ತಾ ಇರುವ ಏನಾಗುತ್ತೆ. ಈಗ ಒಂದು ಮಾತಿದೆ, ಬಹಳ ಒಬ್ರು ಕಾಲ್ ಮಾಡಿದ್ರು, ಶಿವರೇ ಬಿಜೆಪಿ ಸರ್ಕಾರದಲ್ಲೂ ಕಮಿಷನ್ ಕೊಟ್ವಿ, ಕೆಲಸ ಆಗಲಿಲ್ಲ, ಫಂಡ್ ರಿಲೀಸ್ ಆಗಲಿಲ್ಲ. ಆ ಫಂಡ್ ರಿಲೀಸ್ ಆಗಕ್ಕೂ ಮತ್ತೆ ಕಮಿಷನ್ ಕೇಳ್ತಾವ್ರು ಇವರು ಕಾಂಗ್ರೆಸ್ ಸರ್ಕಾರದಲ್ಲೇನೋ ಆರೋಪಗಳು. ನೀವು ಕೊಟ್ಟಿದ್ರೆ ಅವ್ರಿಗೆ, ಬಿಜೆಪಿ ಅವ್ರಿಗೆ, ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ ಅನ್ನೋ ಮಾತುಗಳು ಬಹಳಷ್ಟು ಗುತ್ತಿಗೆದಾರರು ಹೇಳ್ಕೊತಾರೆ. ಅವರು ನಮ್ಮನ್ನು ತಿಂದು ತೆಗೆದ್ರು, ನಮ್ಮನ್ನು ಜೀವ ಹಿಂಡಿದ್ರು. ಈ ಸರ್ಕಾರವು ನಮ್ಮನ್ನು ಜೀವ ಹಿಂಡ್ತಿದೆ ಅಂತ ಭಾಳ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದು ಓಪನ್ ಸೀಕ್ರೆಟ್, ಬಹಿರಂಗವಾಗಿ ಜನಗಳ ನಡುವೆ ಆಗ್ತಿರುವಂಥ ಚರ್ಚೆ. ಆಗ 5,000 ಇಸ್ಕೊತೀನಿ, ಈಗ 10,000 ಇಸ್ಕೊತಾವನೆ ಅಂತ ಅಧಿಕಾರಿಗಳ ವಿರುದ್ಧ. ಸೊ ಹಾಗಾಗಿ ಭ್ರಷ್ಟಾಚಾರದ ಪರ್ಸೆಂಟೇಜ್ ಕಾಂಗ್ರೆಸ್ ಅವತ್ತು ಬಿಜೆಪಿ ವಿರುದ್ಧ 40% ಸತ್ಯ ಅನ್ನೋದೇ ಆದರೆ, ಕಾಂಗ್ರೆಸ್ ಅವ್ರ ಪ್ರಕಾರ ಇವತ್ತು 40ಕ್ಕಿಂತ 41, 42, 45, 50 ಇರುತ್ತೆ ಸಹಜವಾಗಿ. ಹೌದು ಸರ್. ಇದು ಅಂದರೆ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಂತ ಬಂದಾಗ ಏನಾಗುತ್ತೆ ಅಂದರೆ ಸರ್, ಈಗ ಆರೋಪ ಪಕ್ಷ ಅಂದರೆ ಆಡಳಿತ ಪಕ್ಷದಲ್ಲಿರೋರು ಮತ್ತು ವಿರೋಧ ಪಕ್ಷದಲ್ಲಿರೋರು ಆರೋಪ ಮಾಡ್ಕೊಂಡಾಗ ಓಕೆ, ಇವರೇನು ಆರೋಪ ಪ್ರತ್ಯಾರೋಪ ಎದ್ದೇ ಇರುತ್ತೆ, ಕೆಸರೆರ ಚಾಟ ಅಂತ ಏನು ಹೇಳ್ತೀವಿ ಅದು ಕೂಡ ಇರುತ್ತೆ. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಅಧಿಕಾರ ಪಕ್ಷದಲ್ಲಿರುವವರೇ ವಿರೋಧ ಪಕ್ಷದವರಿಗೆ ಮಾಹಿತಿ ನೀಡುವಂತ ಕೆಲಸ ಆಗುತ್ತೆ, ಯಾವಾಗಲೂ ಆಗ್ತಿರುತ್ತೆ. ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರಲಿ, ಅಧಿಕಾರಿಗಳು ಅತಿ ಹೆಚ್ಚು ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ. ಅವ್ರ ಮೇಲೆ ಆರೋಪ ಇದೆ 800 ಅಂತ ಮಾಹಿತಿ ಬರುತ್ತೆ, ತಲಾ ಕಡೆಯವ್ರಿಗೂ ತಗೊಂಡು ಹೋಗಲ್ಲ ಅಂತ. ಬಟ್ ಕಾಂಗ್ರೆಸ್ ಅವ್ರು ಏನು 40% ಅವತ್ತು ಆರೋಪ ಮಾಡೋರು, ಇವತ್ತು 60% ಆರೋಪ, 20% ರೈಸ್ ಆಗಿದೆ ಭ್ರಷ್ಟಾಚಾರ. 60% ಅಂದ್ರೆ ಹುಡುಗಾಟ ಏನು? ಹೌದು, 140 ಅವತ್ತೆಲ್ಲ ಅನ್ಕ 40% ಸಾಧ್ಯನಾ ಅಂತ. ಬಟ್ ಕಾಂಗ್ರೆಸ್ ಅವ್ರು 40% ಪೇ CM ಅಂತಂದ್ರು. ಇವತ್ತು ಹೇಳ್ತಿದಾರೆ ದಾಖಲೆ ಅಂತ ಕಾಂಗ್ರೆಸ್ ಅವ್ರು ಕೇಳಿ, ಅವತ್ತು ದಾಖಲೆ ಕೊಟ್ಟಿರಲಿಲ್ಲ. ಹಾಗಾಗಿ ಭ್ರಷ್ಟಾಚಾರ ಸಹಜವಾಗಿ ಜಾಸ್ತಿ ಆಗುತ್ತೆ. ಬಿಜೆಪಿ ಅವ್ರದ್ದು 40% ಭ್ರಷ್ಟಾಚಾರ ಕಾಂಗ್ರೆಸ್ನವ್ರ ಪ್ರಕಾರ ಸತ್ಯ ಅನ್ನೋದೇ ಆದರೆ 1%, 41, 42, 43, 45 ಸಹಜವಾಗಿ ರೇಟ್ ಜಾಸ್ತಿ ಆಗಿರಲ್ಲ ಸರ್. ರೇಟ್ ಜಾಸ್ತಿ ಆದಂಗೆಲ್ಲ ಈಗ ಹೊಡೆತ ಬೀಳೋದು ಜನರಿಗೆ ಅಲ್ವಾ? ಅಂದ್ರೆ ಜನರು ಕೂಡ ಇದನ್ನ 10% ಇದ್ದಾಗ್ಲೂ ಜನರಿಗೆ ಹೊಡ್ತಾ, 40% ಇದ್ದಾಗ್ಲೂ ಜನರಿಗೆ ಹೊಡ್ತಾ, 60% ಇದ್ದಾಗ್ಲೂ ಜನರಿಗೆ ಹೊಡ್ತಾ,
ಈಗ ತಾಲೂಕ್ ಆಫೀಸ್ಕೋ ಮತ್ತೊಂದು ಕಡೆ ಹೋದಾಗ ಕಾಂಗ್ರೆಸ್ ಕಾರ್ಯಕರ್ತಪ್ಪ ನೀನು ಪುಕ್ಸಟೆ ಮಾಡ್ತೀವಿ ಅಂತ ಏನು ಮಾಡ್ತಿಲ್ವಲ್ಲ. ಹೌದು, ಭ್ರಷ್ಟಾಚಾರ ಜನಗಳ ಹಣನೇ ತಿಂತಾ ಇರೋದು. ಗುತ್ತಿಗೆದಾರ ಕಾಂಗ್ರೆಸ್ ಹೊರತ ₹1 ಲಂಚ ತಗತ್ತಲ್ಲ ಅಂತ ಹೇಳ್ಬಿಡ್ಲಿ ಯಾರು ಅಧಿಕಾರಿಗಳು. ಇವರು ಕಾಂಗ್ರೆಸ್ ಅವರು ಅನ್ನೋ ಕಾರಣಕ್ಕೆ ಇರ್ತಾರೆ ಕಮಿಷನ್ ಇಸ್ಕತ್ತೆಲ್ಲ ಪುಕ್ಸಟೆ ಮಾಡ್ತಿದೀವಿ ಅಂತ. ಹೌದು, ಗುತ್ತಿಗೆದಾರ ಬಿಜೆಪಿಯವರು ಸುಲಿತಾರೆ, ಕಾಂಗ್ರೆಸ್ ಅವರು ಸುಲಿತಾರೆ, ಎಲ್ಲರೂ ಸುಲಿತಾರೆ. ಆದ್ರೆ ವಿಶೇಷ ಸುಲಿಗೆ ಏನ್ ಗೊತ್ತಾ, ಬಿಜೆಪಿ ಅವಧಿಯಲ್ಲಿ ಯಾವುದೋ ಒಂದು ಯೋಜನೆ ಶುರುವಾಯಿತು, ಹೌದು, ಅರ್ಧ ಮಾಡಿದ್ದ, ಪೂರಾ ಕಾಮಗಾರಿ ಆದ್ಮೇಲೆ ಕೊಡ್ತೀನಿ ಫುಲ್ ಸೆಟ್ಲ್ಮೆಂಟ್ ಮಾಡೋ 40% ಡಿಸ್ಕೌಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ. ಕಾಂಗ್ರೆಸ್ನವ್ರು ಆರೋಪ ಮಾಡಿದ ಪ್ರಕಾರ 40% ಕೊಟ್ಬಿಟ್ಟ ಅವ್ರಿಗೆ, ಬಿಜೆಪಿ ಅವ್ರಿಗೆ. ಇನ್ನು ಅರ್ಧ ಪೇಮೆಂಟ್ ರಿಲೀಸ್ ಆಗಬೇಕಾಯ್ತು, ಸರ್ಕಾರ ಚುನಾವಣೆ ಬಂತು, ಈಗ ಸರ್ಕಾರ ಬಂದೈತಿ, ಇನ್ನು ಅರ್ಧ ಪೇಮೆಂಟ್ ಬರಬೇಕು. ಅಣ್ಣ ಅರ್ಧ ಪೇಮೆಂಟ್ ಕೊಡಿ, ನಮ್ಮ ಸರ್ಕಾರ ನಮ್ಗೆ ಇನ್ನೊಂದಷ್ಟು ಕೊಡು, ಅವ್ರು ಕೊಟ್ಟಿಲ್ವೇ ಅಂದಾಗ 40 ಎಷ್ಟಾಗುತ್ತೆ? 40 ಪ್ಲಸ್ ಈಗ ಇವರು ಎಷ್ಟು ತಗೊಳ್ತಾರೆ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಅದಂಗೆ ಆಗ್ತಿರೋದು. ಅಂದ್ರೆ ಯಾರು ಬಂದ್ರು ತಗೊಳ್ತಾರೆ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾನು ಇಲ್ಲಿ ನಿಂತಾಗ, ವಿರೋಧ ಪಕ್ಷದಲ್ಲಿ ನಿಂತಾಗ ನೀನ್ ಸರಿ ಇಲ್ಲ, ನೀನ್ ಲೋಟಿಕೋರ ಅನ್ನೋದು. ನಾನು ಅಲ್ಲಿಗೆ ಹೋದ್ಮೇಲೆ ಅವನ್ ಕೊಟ್ಟಿದ್ಯಾ ಗುರು, ಅವನ್ ಪಾಲು ನನಗೂ ಕೊಡು ಅಂತ ಕೇಳೋದು. ಭ್ರಷ್ಟಾಚಾರದಲ್ಲಿ ಕರ್ನಾಟಕದ ಭ್ರಷ್ಟಾಚಾರಕ್ಕೆ ಎಲ್ಲರೂ ಕಾರಣಕರ್ತಾರೆ. ಇಲ್ಲಿ ಏನು ಬದಲಾಗ್ತಾ ಇಲ್ಲ ಸರ್. ಅಂದ್ಬಿಟ್ಟು ಇನ್ ಝೀರೋ ಐತೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದಾಗ 2018ರಿಂದ 19 ಆಗ್ಲೂ ತಾನೆ 10% ಬಂದಿದ್ದು. ಹೌದು, ಆಗ 15ಕ್ಕೆ ಹೋಗಿತ್ತೇನೋ. ಸಿದ್ದರಾಮಯ್ಯ ಕಾಲದ 10% ಅಂತ ಹೇಳಿದ್ಯಾರು ನರೇಂದ್ರ ಮೋದಿ ಅವ್ರು ತಾನೆ. ಸಿದ್ದರಾಮಯ್ಯ ಸರ್ಕಾರದ ನಂತರ ಕುಮಾರಸ್ವಾಮಿ ಅವ್ರ ಸರ್ಕಾರ ತಾನೆ, ಆಗೊಂದು 15-20ಕ್ಕೆ ಹೋಗಿರ್ತದೆ. ಆಮೇಲೆ ಬಿಜೆಪಿ ಸರ್ಕಾರದಲ್ಲಿ 40% ತಾನೆ ಸ್ಲ್ಯಾಬ್. ಸಿದ್ದರಾಮಯ್ಯ 13ರಿಂದ 18 ಅವಧಿ 10% ಅಂತ ಆರೋಪ ಮಾಡಿದ್ರು. 18ರಿಂದ 19 ಕುಮಾರಸ್ವಾಮಿ ಅವಧಿ ಅವನು 15ಕ್ಕೆ ಹೋಗಿರ್ತದೆ ಸಹಜವಾಗಿ, ಇಲ್ಲ 20ಕ್ಕೆ ಹೋಗಿರ್ತದೆ. ಬಿಜೆಪಿ ಅವ್ರು ಬಂದಾಗ 40% ತಾನೆ, ಈಗ 60% ತಾನೆ. ಏನಿನ್ 2 ಟರ್ಮ್ ಹೋಗೋಷ್ಟಲ್ಲ 100%. ಒಂದು ಕಲ್ಲು 10 ಬಿಲ್ಲು, ಜನರನ್ನು ಹಿಂಡಿಪ್ಪೆಕಾಯಿ ಮಾಡಿ ಉಪೇಂದ್ರ UI ಮೂವಿ ಇದಕ್ಕೆ ಸೂಕ್ತ ಅನ್ಸುತ್ತೆ. ಅದು ಖಂಡಿತ ಸರ್. ಇವ ನನ್ ಜಾತಿಯವನು, ಇವ ನಂದರಂದವನು, ಇವ್ ನಮ್ಮವನು ಅನ್ಕೊಂಡು ನಮ್ಮಲ್ಲಿ ನಾವು ಕಿತ್ತಾಡ್ಕೊಂತೀವಿ ಅಷ್ಟೇ. ಯಾರು ಏನ್ ಮಾಡ್ತಾರೆ ಗಮನಿಸೋದ್ರಲ್ಲಿ ನಾವು ವಿಫಲವಾಗಿದ್ವಿ ಅನ್ನೋದು. ನಮ್ಮ ಕಾಂಗ್ರೆಸ್ ಮೇಲೆ ಸುಮ್ನೆ ಆರೋಪ ಮಾಡ್ತಾರೆ ಅಂತ ಇವ್ರು ಅನ್ನೋದು, ಅವ್ರು ನಮ್ಮ ಬಿಜೆಪಿ ಮೇಲೆ ಸುಮ್ನೆ ಆರೋಪ ಮಾಡ್ತೀವಿ ಅನ್ನೋದು. ಕಾಂಗ್ರೆಸ್ ಅವರು ಬಿಜೆಪಿ ಅವರು ಎದೆ ತಟ್ಟಿ ಹೇಳ್ಬಿಡ್ಲಿ ಬಿಜೆಪಿ ಅವರು ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಎದೆ ತಟ್ಟಿ ಹೇಳ್ಬಿಡ್ಲಿ ಕಾಂಗ್ರೆಸ್ ನಾವು ಭ್ರಷ್ಟಾಚಾರ ಮಾಡಿಲ್ಲ. ಎದೆ ತಟ್ಟಿ ಹೇಳ್ಬಿಡ್ಲಿ JDS ಅವ್ರು ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಪರ್ಸೆಂಟೇಜ್ ವೇರಿಯೇಷನ್ ಇರ್ಬೋದು. ಭ್ರಷ್ಟಾಚಾರದ ಹೊರತಾಗಿ ರಾಜಕಾರಣ ಯಾಕೆ ಹೇಳಿ? ಓಟ್ 1,000, 3,000, 5,000, 6,000, ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಯಾವ 10,000 ಕೊಟ್ಟು ದಾಖಲೆ ಮಾಡ್ತಾನೆ. ಖಂಡಿತ ಅಲ್ವಾ? ಎಲ್ಲರೂ ಭ್ರಷ್ಟ ಅನ್ನೋ ಥರ ಆಗಿದೆ. ಯಾಕೆ ನಮ್ಮನ್ನು ಭ್ರಷ್ಟರು ಮಾಡಿದ್ ಯಾರು ಅಂತ ಕೆಲವರು ಮತದಾರರು ಅಂತ ಯಾರೋ ಒಂದಷ್ಟು ಜನ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲಾ ಮತದಾರರು ಭ್ರಷ್ಟರು ಅನ್ನೋಕ್ಕಾಗಲ್ಲ. ಯಾರೋ ಒಂದಷ್ಟು ಜನ 420 ರಾಜಕಾರಣಿಗಳಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲಾ ರಾಜಕಾರಣಿಗಳು ಕೆಟ್ಟರು ಅನ್ನೋಕ್ಕಾಗಲ್ಲ. ಹಾಗಾಗಿ ಪಕ್ಷವನ್ನ ಹೊರತುಪಡಿಸಿ ಯೋಗ್ಯ ಅಯೋಗ್ಯನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆಗಳಿರಲ್ಲ. ಹೇಳಿದ್ವಲ್ಲ ಸ್ಲ್ಯಾಬ್ ನೋಡಿ, ಸಿದ್ದರಾಮಯ್ಯ ಸರ್ಕಾರ 13ರಿಂದ 18 ಅವಧಿ 10% ಅಂದ್ರು. ಕುಮಾರಸ್ವಾಮಿ 18ರಿಂದ 19 ಅವಧಿ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಆಗ ಒಂದು 10ಕ್ಕಿಂತ 15ಕ್ಕೆ ಹೋಗಿರ್ಬೋದು. 19ರಿಂದ 23ವರೆಗೆ 40% ಅಂದ್ರು. ಈ ಕುಮಾರಸ್ವಾಮಿ 60 ಅಂತಿದ್ದಾರೆ. ಜಂಪು. ಸಿದ್ದರಾಮಯ್ಯ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ 10ರಿಂದ 40ಕ್ಕೆ 30% ಜಂಪ್ ಆಗುತ್ತೆ ಅನ್ಬೇಕಾರೆ ಭ್ರಷ್ಟಾಚಾರ. ಈಗ 40ರಿಂದ 60ಕ್ಕೆ ಹೋಗಿರ್ಬೋದು, ಅಥವಾ 45 ಹೋಗಿರುತ್ತಾ? ಖಂಡಿತ ಇರ್ಬೋದು ಸರ್. ಯಾಕಂತಂದ್ರೆ ಅವರಿಂದ ವಿಷಯಗಳು ನಮಗೆ ಹೊರಗಡೆ ಬಂದಾಗ ಕೆಲವೊಂದು ಗೊತ್ತಾಗುತ್ತೆ. ಬಟ್ ಯಾವ್ದು ಸತ್ಯ ಗುತ್ತಿಗೆದಾರರ ಕತೆ ಹೆಂಗಾಗಿದೆ ಗೊತ್ತಾ ಭೀಮೇಶ್? ಬೆಂಕಿಯಿಂದ ಬಾಂಡ್ಲೆಗೆ. ಖಂಡಿತ ಸರ್. ಅಂದ್ರೆ ನಾನು ಈ ಪದ ಬಳಸಬಾರ್ದೋ ಗೊತ್ತಿಲ್ಲ. ಈಗಾಗಲೇ ಎಲ್ಲವನ್ನೂ ಆಯ್ಕಂಡ್ ತಿನ್ನೋರ್ನ ಕಿತ್ಕಂಡ್ ತಿನ್ನಂಗಾಗೈತೆ ಕತೆ ಇದು. ಯಾಕೆಂದ್ರೆ ಆಗ್ಲೇ ಎಷ್ಟೋ ಜನ ತುಂಬಾ ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಕಣ್ಣಲ್ಲಿ ರಕ್ತ ಬರೋ ಸನ್ನಿವೇಶಗಳಿದೆ ಕೆಲವರಿಗೆ, ಗುತ್ತಿಗೆದಾರರಿಗೆ. ಅವ್ರನ್ನೂ ಕಿತ್ಕಂಡ್ ತಿನ್ನೋ ಕೆಲಸ ನಡೀತಿದೆ ಅನ್ನೋದಂತೂ ಸತ್ಯ, ನೋ ಡೌಟ್. ಬಟ್ ಅಂದ್ರೆ ಎಷ್ಟೋ ಜನರು ಅವರೇ ಖುದ್ದಾಗ ಅವ್ರ ಕೈಯಾರೆ ಬರೆದಿರಂತ ಡೆತ್ ಅಂತ ಕೂಡ ನಾವು ನೋಡಿದೀವಿ. ಅವ್ರು ತಮ್ಮ ನೋವನ್ನು ಎಷ್ಟು ಪರಿಯಾಗಿ ನೋಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಬೆಳಗಾವಿ ಆತ್ಮಹತ್ಯೆ ಆದಾಗ ಗುತ್ತಿಗೆದಾರಂದು ಈಶ್ವರಪ್ಪ ರಾಜೀನಾಮೆ ಕೊಡ್ತಾರೆ. ಹೌದು. ಆ ಗುತ್ತಿಗೆದಾರಂಗೆ ಅಫಿಷಿಯಲಿ ಗುತ್ತಿಗೆ ಹೋಗಿರಲ್ಲ ಅನ್ನೋ ಮಾತಿದೆ. ವರ್ಕ್ ಆರ್ಡ್ರು
ಇಲ್ಲದೆ ಹೋಗಿ ಅದ್ರ ಬಗ್ಗೆ ಕಮಿಷನ್ ಚರ್ಚೆ ಆಗುತ್ತೆ. ವರ್ಕ್ ಆರ್ಡರ್ ಬೇಕಲ್ಲ. ಹೌದು. ಈಗ ಸಚಿನ್ ಗುತ್ತಿಗೆದಾರ ಅಲ್ಲ ಅನ್ನೋ ಚರ್ಚೆಗಳು ಬೇರೆ ನಡೀತೈತೆ. ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಿ ಲಂಚ ಕೇಳಿರೋ ಅನ್ನೋ ಚರ್ಚೆಗಳೆಲ್ಲ ಏನೇನೋ ಆಗಿದೆ. ಲಂಚ ಕೇಳಕ್ಕೂ ಫಾರ್ಮೆಟ್ ಅಧಿಕೃತವಾಗಿಲ್ಲ. ಈಗ ಗುತ್ತಿಗೆ ಮಾಡ್ತಿರೋರ್ಗು ಅಧಿಕೃತ ಫಾರ್ಮೆಟ್ ಇಲ್ಲ ಹಂಗಾಗಿದೆ. ಅಂದ್ರೆ ಭ್ರಷ್ಟಾಚಾರ ಯಾರನ್ನೂ ನೋಡ್ತಿಲ್ಲ. ಆಲ್ ಪಾರ್ಟಿ 10%, 40%, 60%. ಪುಣ್ಯಾತ್ಮ ಭಗವಂತ ಅನ್ನೋ ಒಬ್ನಿದ್ರೆ ಯಾರ್ಯಾರು ತಿಂತವ್ರಲ್ಲ ಹಂಗೆ ಬಗ್ದು ಅಲ್ಲೇ ಅಲ್ಲೇ ಬಹುಮಾನ ಟೈಪು ಇನ್ನೊಂದು ಆದಷ್ಟು ಬೇಗ ತೋರಿಸ್ಬಿಟ್ರೆ ಭಯನಾರ ಆಗುತ್ತೆ. ಯಾರು ಕಿತ್ಕೊಂಡು ತಿಂತಾರೆ, ಲೂಟಿ ಮಾಡಿ ತಿಂತಾರೆ, ದರೋಡೆ ಮಾಡಿ ತಿಂತಾರಲ್ಲ ಅಂಥವ್ರಿಗೆ ಅಟ್ಲೀಸ್ಟ್ ದೇವರು ದಿಂಡ್ರು ಭಗವಂತ ಅಂತಿದ್ರೆ ತೋರ್ಬೇಕಾಗತ್ತೆ ಅವ್ರಿಗೆಲ್ಲ ಮುಂದೊಂದು ದಿನ. ಇನ್ನೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜನ ಪಾಠ ಕಲ್ಸಕ್ಕಾಯ್ತಿಲ್ವಲ್ಲ. ಹೌದು. ಜನರ ತೀರ್ಪು, ಜನತಾ ಜನಾರ್ದನ ಅಂತಾರಲ್ಲ, ಜನ ಅನ್ನೋ ದೇವರು, ಮತದಾರ ಅನ್ನೋ ದೇವರು ಒಂದಷ್ಟು ಜನ ಭ್ರಷ್ಟರಾಗಿರುವ ಕಾರಣ, ಮತಕ್ಕಾಗಿ ಮತ ಮಾರಾಟ ಮಾಡ್ತಿರುವ ಕಾರಣ ಸಮಸ್ಯೆಗಳಾಗ್ಬಿಟ್ಟಿದೆ. ಹಾಗಾಗಿ ಭ್ರಷ್ಟಾಚಾರ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ. 13ರಿಂದ 18 ಅವಧಿನ ನರೇಂದ್ರ ಮೋದಿ 10% ಅಂತಾರೆ, 19ರಿಂದ 23 BJP ಅವಧಿನ 40% ಅಂತಾರೆ ನಮ್ಮ ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರ 23ರಿಂದ ಈ ಅವಧಿಯನ್ನ 40% ಅಂತಾರೆ ಕುಮಾರಸ್ವಾಮಿ ಅವರು, 60% ಅಂತಾರೆ ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ಪರ್ಸೆಂಟೇಜ್ ಇಳಿಕೆ ಆಗ್ತಿಲ್ಲ, ಏರಿಕೆ ಆಗ್ತಿದೆ. ಹಾಗಾಗಿ ಬಂದವರೇ ಅವ್ನು ನಿಮ್ಮಂತ ಹೆಂಗಂದ್ರೆ ಒಂದು ಮಾವಿನ ಹಣ್ಣು 40% ತಿನ್ಬಿಟ್ಟಿದ್ದ, ಒಬ್ಬ 10% ತಿಂದಿದ್ದ. ನೀನು 10% ತಿನ್ಬಿಟ್ಟ ಅಂತ ಬಂದ ಅವನು ಮಾವಿನ ಹಣ್ಣು ತಗೊಂಡು ಹೋಗ್ತಿದ್ದ. ಅವನು ಹಂಗೆ ತಿನ್ಬಿಟ್ಟ ಮತ್ತೆ ನಾನು 40%. ಇನ್ನೊಬ್ಬ ಅವ್ನು 40% ತಿಂದ ನೋಡು ಅಂತಂದ್ರು. ಯಾರು 10% ತಿಂದವನು ಒಬ್ಬ 10% ತಿಂದ, ಅವನು ಇನ್ನೊಬ್ಬ ಬಂದ, ಅವ್ನು 10% ತಿಂದ ಅಂದ. ಇವನ್ ಕೈ ಕೊಟ್ಟ ಪಾಪ ಮತದಾರ, ಎಡ್ಕ ಪಾಪ ಗುರು ಅಂತ. ಅವ್ನು 40% ತಿಂದ್ಬಿಟ್ಟ, ಇನ್ನು 60 ಉಳಿದಿತ್ತು. ನೋಡಿ 40% ತಿನ್ಬಿಟ್ಟವನೇ ಅಂದ್ರು. ಈಗ 60%, ಇನ್ನು ಉಳಿದಿರೋದೇ ಈಗ 40%. ಇನ್ನು ಇದನ್ನ ಹೇಳಿದವ್ರು ಇನ್ನೆಷ್ಟು ತಿಂತಾರ ಮುಂದೆ ಗೊತ್ತಿಲ್ಲ. ಬಟ್ ಈ ಭ್ರಷ್ಟಾಚಾರ ನಿತ್ಯ ನಿರಂತರ ಜನರ ತೆರಿಗೆ ಹಣವನ್ನು ತಿಂದು ತೇಗಿ ಶೋಕಿ ಮಾಡೋರಿಗೆ ಜನರಂತೂ ಪಾಠ ಕಲಿಸಿಲ್ಲ ಅಂತ ಗೊತ್ತು. ಈ ಸರಿಯವರು ಆ ಸರ್ ಅವರು ದೊಡ್ಡ ಮಟ್ಟದ ಬದಲಾವಣೆ ಆಗದೆ ಇದ್ರೆ ಯಾವುದು ಸಾಧ್ಯ ಇಲ್ಲ. ನಾವು ತಿಳ್ಕೊಳ್ಳಲ್ವೋ ಅದು ಅಲ್ಲಿಗೂ ಬದಲಾಗಲ್ಲ. ಬಟ್ ಏನಂದ್ರೆ ನಾವು ಈ ಪರ್ಸೆಂಟೇಜ್ ಯಾಕ್ರಿ ನೀವು ಬಳ್ಳಾರಿ ಅಲ್ವೇನ್ರಿ? ನಿಮ್ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಲ್ವೇನ್ರಿ? ಈಗ ಇರೋದೇನು ಆರೋಪ, ಇಡಿನೋ ಪಾಡಿನೋ, ಅದು ಬಿಜೆಪಿ ಇರೋದು ಮತ್ತೊಂದು. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ವಾಲ್ಮೀಕಿ ನಿಗಮದ ಹಗರಣದ ಹಣವನ್ನ ಹಂಚಿದ್ರು ಅನ್ನೋದೊಂದು ಸ್ಟೇಟ್ಮೆಂಟ್ ಬಂದಿಲ್ವೇನ್ರಿ? ಏನಾಯ್ತು? ಸಂಡೂರು ಬೈ ಎಲೆಕ್ಷನ್ ಏನಾಯ್ತು? ಮತ್ತೆ ಕಾಂಗ್ರೆಸ್ ಅಲ್ವಾ? ಆರೋಪ ಒತ್ತು ಜೈಲಿಗೆ ಹೋದಂತ ನಾಗೇಂದ್ರ ಮತ್ತಲ್ಲೇ ಕ್ಯಾಂಪೇನ್ ಮಾಡಿದ್ರ. ಅಂದ್ರೆ ಭ್ರಷ್ಟಾಚಾರವನ್ನ ಜನ ಒಪ್ಕೊಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವ್ರ ಮಾತು ಕಟ್ಕೊಂಡು ಏನಾಗಬೇಕು? ಜನರೇ ಒಪ್ಕೊಂಡಂಗೈತೆ. ಹೌದು. ಭ್ರಷ್ಟಾಚಾರ ಮಾಡಿ ಠೇವಣಿ ಕಳಿಬೇಕು ಅನ್ನೋದಿಲ್ಲ ಅನ್ನೋದೇ ಆದ್ರೆ, ಜೈಲಿಗೆ ಹೋಗಿ ಬಂದವ್ರು ಮತ್ತೆ ವಿಧಾನಸೌಧ ಮೆಟ್ಲತ್ತಾರೆ ಅನ್ನೋದಾದ್ರೆ, ಮತ್ತೊಂದೇನೋ ಮಾಡಿದವ್ರು ವಿಧಾನಸೌಧ ಮೆಟ್ಲತ್ತಾರೆ ಅನ್ನೋದಾದ್ರೆ, ಅವ್ರಿಗೂ ಇದು ನಾವೇನ್ ಮಾಡಿದ್ರು ಜನ ಸಹಿಸ್ಕತ್ತಾರೆ. ಯಾಕಂದ್ರೆ ಸರ್, ಈ ತಪ್ಪು ಮಾಡದವ್ರನ್ನೇ ಜನ ಹೊರಗಡೆ ಬಂದ್ಮೇಲೆ ಜೈಕಾರ ಹಾಕಿ ಹೂವಿನಾರ ಹಾಕಿ ಸ್ವಾಗತ ಮಾಡೋದನ್ನ ನಾವು ನೋಡ್ತಿದೀವಲ್ಲ, ಅಲ್ಲೇ. ಹಾಗಾಗಿ ಇಲ್ಲೇನ್ ವ್ಯತ್ಯಾಸ ಆಗ್ತಿಲ್ಲ. ಜನ ಭ್ರಷ್ಟಾಚಾರವನ್ನ ಒಪ್ಪಿದ್ದಾರೆ, ನಾವು ಮಾಡ್ತಿದೀವಿ ಅನ್ನೋ ಸನ್ನಿವೇಶ ಕಾಣ್ತಾ ಇದೆ. ಅವರೇ ಖುಷಿಯಿಂದ ಒಪ್ಪಿದಾಗ ನಾವ್ಯಾಕೆ ಮಾಡಬಾರ್ದು?